ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಹೇಗಿದೆ ಇಡೀ ವಾರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಚಂದ್ರನ ಸಂಚಾರ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ಚಂದ್ರನಿಗೆ ಪಕ್ಷದ ಪೌರ್ಣಮಿ ಸಮೀಪದಲ್ಲಿದ್ದೀವಿ ಅಂದರೆ ಚಂದ್ರನಿಗೆ ಬಲ ಇದೆ ಅಂತ ಅದನ್ನು ಗಮನದಲ್ಲಿಟ್ಟುಕೊಂಡು ಮಾಂದಿಯ ಸಂಚಾರವನ್ನು ಇಟ್ಕೊಂಡು ನೋಡ್ತಾ ಹೋಗೋಣ. ನಾವು ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂಧುಗಳಲ್ಲಿ ತಕರಾರು, ನಷ್ಟ ಇಂಥದ್ದನ್ನು ಕಾಣ್ತಕ್ಕಂಥದ್ದಿದೆ. ವೃತ್ತಿಯಲ್ಲೂ ಹೆಚ್ಚಿನ ಪರಿಶ್ರಮ ಸೂಚಿಸ್ತಕ್ಕಂಥದ್ದು. ಕಲಾವಿದರಿಗೆ ಅನುಕೂಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಅಲ್ಲಿ ಗುರು ರವಿಯರ ಯುತಿ ತುಂಬ ಒಳ್ಳೆ ಬಲವನ್ನು ಕೊಡುತ್ತೆ. ಏನೋ ಹೊಸ ಅಧ್ಯಯನವೋ ಮತ್ತು ಅಥವಾ ಗುರು ಶಿಷ್ಯರ ಬಾಂಧವ್ಯವೂ ಆಗಬಹುದು. ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸುತ್ತೆ. ಮುಖ್ಯವಾದ ವಿಚಾರ ಅಂತಂದರೆ ಸಪ್ತಮದಲ್ಲಿ ಮಾಂದ್ಯ ಸಂಚರಿಸುತ್ತೆ. ಮಂಗಳವಾರದ ಮಟ್ಟಿಗೆ ವ್ಯಾಪಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ವಿದೇಶ ಪ್ರಯಾಣ ಇದ್ದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಎಚ್ಚರಿಕೆ, ಅದನ್ನು ತೊಗೊಂಡ್ರಾಯ್ತು. ಉಳಿದ ಹಾಗೆ ಹೆಚ್ಚಿನ ಪಾಲು ಶುಕ್ರನ ಬಲ ಚೆನ್ನಾಗಿರೋದು. ಕುಟುಂಬ ಸೌಖ್ಯಗಳು, ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಹಣಕಾಸಿನ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಸ್ತ್ರೀಯರಿಗೆ ಹಣದ ವಹಿವಾಟು ಅವರ ಒಂದು ಚಾತುರ್ಯದಿಂದ ಚೆನ್ನಾಗಿ ಆಗ್ತಕ್ಕಂಥ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದಿಯಲ್ಲಿ ತೊಂದರೆ ಇಲ್ಲ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ತಕರಾರುಗಳು ಬರುತ್ತೆ. ದೇವ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ತುಂಬ ಚೆನ್ನಾಗಿದೆ. ಅದು ಚಂದ್ರನ ಬಲ ನಿಮಗೆ ಬಂದುಬಿಡುತ್ತೆ. ಗುರುಪೌರ್ಣಮಿಯಿಂದ 10ನೇ ತಾರೀಕಿಂದ ಮುಂದೆ ತುಂಬ ಚೆನ್ನಾಗಿದೆ. ಗುರುಪೌರ್ಣಮಿಯಿಂದ ನಿಮಗೊಂದು ದಾರಿನೇ ಸಿಗ್ತೇನೋ, ನನಗೆ ಗುರುವಿನ ಅನುಗ್ರಹ ಆಯ್ತೇನೋ ಅನ್ನೋಷ್ಟರ ಮಟ್ಟಿಗೆ ನಿಮಗೆ ಒಂದು ರೀತಿಯ ಒಂದು ಶುಭ ಫಲವನ್ನು ನೀವು ಖಂಡಿತ ಕಾಣಬಹುದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಿರಿಯರ ಅನುಗ್ರಹ ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಬಲ ಬರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಉದರವಾದ ಕೋಪ ಸ್ವಭಾವ, ಮಕ್ಕಳಲ್ಲಿ ಮನಸ್ತಾಪ ಇದು ಸೂಚಿಸ್ತಾ ಇದೆ. ಸ್ವಲ್ಪ ಗುರುವಾರ ಶುಕ್ರವಾರ ಆ ದಿವಸವೇ, ಗುರುಪೌರ್ಣಮಿ ದಿವಸವೇ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿಯೂ ಉಂಟಾಗ್ಬಿಡಬಹುದು. ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಗುರುಪೌರ್ಣಮಿ ದಿವಸದಿಂದ ನಿಮಗೊಂದು ಹೊಸ ದಾರಿಯೂ ಸಿಕ್ಬಿಡುತ್ತೆ. ನಿಮ್ಮ ಬದುಕಿಗೆ ಒಂದು ಗುರುವಿನ ಅನುಗ್ರಹ, ಕೃಪಾ ಕಟಾಕ್ಷದಿಂದ ಒಂದು ಹೊಸ ಬೆಳಕು ಕಾಣಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನೋಡಿ, ಅಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅದು ನಿಮಗೆ ಬಲ ಕೊಡುತ್ತೆ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಅನುಕೂಲವಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪುಷ್ಪೋದ್ಯಮ, ಕ್ಷೀರ, ಹಾಲು ಹೈನುಗಾರಿಕೆ ಅಂತೀವಿ, ಆ ಡೈರಿ ಪ್ರಾಡಕ್ಟ್, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವಸ್ತ್ರಾಭರಣಗಳು, ಇವುಗಳಿಗೆಲ್ಲ ತುಂಬ ವಿಶೇಷವಾದ ಬಲ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಹಜ ವಾತಾವರಣ ಇರ್ತದೆ. ಏನೋ ಒಂದು ನಾನು ಸಮಾಧಾನವಾಗಿಲ್ಲ ಅನ್ನೋ ವಾತಾವರಣ ನಿಮಗೆ ಫೀಲ್ ಆಗುತ್ತೆ. ಆ ರೀತಿಯ ಒಂದು ವಾತಾವರಣ ಇರ್ತದೆ. ಅದಕ್ಕೆ ಪರಿಹಾರ ನೋಡೋಣ ಕೊನೆಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುಪೌರ್ಣಮಿಯಿಂದ ನಂತರದಲ್ಲಿ ನಿಮಗೆ ಸ್ವಲ್ಪ ಬಂಧುಗಳಲ್ಲಿ ಮನಸ್ತಾಪ, ಪ್ರಯಾಣ, ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು, ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಪ್ರಯಾಣ ಸಂದರ್ಭ ನೀವು ಬಹಳ ಎಚ್ಚರಿಕೆ ತಗೊಳ್ಳಿ. ಇಲ್ಲ ದೂರ ಪ್ರಯಾಣ ಇತ್ಯಾದಿ ಇದ್ದರೆ ಬಹಳ ನಾಜೂಕಾಗಿ ಇರಬೇಕಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಸಂಕಷ್ಟಗಳನ್ನು ಸೂಚಿಸ್ತಾ ಇದೆ. ಅದು ಕಾರಣ ಅಷ್ಟಮದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ಅವನು ಬಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಎಲ್ಲ ಇದೆ, ಸ್ವಲ್ಪ ಅದರಲ್ಲಿ ಏನೋ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ಥರದೊಂದು ತೊಡಕುಗಳನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಸ್ತ್ರೀಯರು ಎಲ್ಲದಕ್ಕೆ ಮುಂದೆ ಹೋಗಿ ನೀವು ಬಯಸ್ಕೊಳ್ಳೋ ಥರ ಆಗಿಬಿಡುತ್ತೆ. ಹುಷಾರು. ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಹೃದ್ರೋಗಗಳು ಬಾಧೆ ನಿಮಗೆ ಕಾಡಬಹುದು. ಮತ್ತು ಕಫ ಮುಖ್ಯವಾದ ಅಂಶ, ಅದರ ವಿಚಾರದಲ್ಲಿ ನಿಮಗೆ ತೊಂದರೆ ತೊಡಕು ಬರ್ತಕ್ಕಂಥದ್ದು, ಅಲರ್ಜಿ ಆಗ್ತಕ್ಕಂಥದ್ದು ಅಂಥದ್ದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಮತ್ತು ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಿ. ಇದು ಎಚ್ಚರಿಕೆ ತೊಗೊಳ್ಬೇಕಾಗಿರ್ತಕ್ಕಂಥ ಅಂಶಗಳು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಕೂಡ ಒಂದು ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ ಗುರುಸ್ಮರಣೆ ತಪ್ಪದೆ ಗುರುವಾರ ದಿವಸ ನೀವು ಹೋಗಿ ಬನ್ನಿ. ಅದು ಕೂಡ ಬಹಳ ಮುಖ್ಯವಾಗಿ ಬೇಕು ವೃಷಭ ರಾಶಿಯವರು ಕೂಡ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು. ಮಾತು ಬರವಣಿಗೆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನುಕೂಲ. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಮುಖ್ಯವಾಗಿ ಚಂದ್ರ ಷಷ್ಠದಲ್ಲಿ ಸಂಚರಿಸ್ತಾನೆ ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಹಣ, ಸಾಲ, ಶತ್ರುಗಳು, ಆರೋಗ್ಯ, ಇಷ್ಟು ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ವಿದ್ಯಾರ್ಥಿಗಳು ಅಷ್ಟು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಆದರೆ ಅಧಿಪತಿ ಷಷ್ಠದಲ್ಲಿ ಸಂಚರಿಸುವಾಗ ಶಾಲೆಯಲ್ಲೇ ಏನೋ ತಕರಾರು, ಈ ಶಾಲೆಯಲ್ಲೇ ಏನೋ ಜಗಳ, ಕಲಹ, ಇನ್ನೊಬ್ಬರ ವಿಚಾರದಲ್ಲಿ ನೀವು ಮೂಗು ತೋರಿಸು, ಮತ್ತೇನೋ ಸಮಸ್ಯೆ ಆಗ್ತದೆ. ಈ ಥರದ ಮತ್ತು ಕಂಪ್ಲೇಂಟ್ ಅದು ಮನೆಗೆ ಬರುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದ್ರ ಕಡೆಗೆ ಸ್ವಲ್ಪ ಗಮನ ಬೇಕು ವಿದ್ಯಾರ್ಥಿಗಳಿಗೆ. ಇನ್ನು ಹಣಕಾಸಿನ ವಿಚಾರದವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಿಥುನ ರಾಶಿಯವರು ವಾರಾಂತ್ಯದಲ್ಲಿ ಸಂಗಾತಿಯಲ್ಲಿ ತುಂಬ ಅನ್ಯೋನ್ಯತೆ,
ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಶತ್ರುಗಳ ಕಾಟ, ಭಯ, ಆತಂಕ ಇರ್ತದೆ. ಮುಖ್ಯವಾಗಿ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಸೇವಕರಿಂದ ಅಸಹಕಾರ, ಯಾವುದೋ ಒಂದು ಕೆಲಸ ಹೇಳಿದರೆ ಅದರಿಂದ ಅದು ಉತ್ತರವೇ ಬರದೇ ಇರತಕ್ಕಂಥದ್ದು, ಈ ಥರದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ ಕೊನೆಯಲ್ಲಿ. ಆದರೆ ಚಂದ್ರನ ಬಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಅವನು ಸಪ್ತಮದಲ್ಲಿ ಸಂಚರಿಸುವಾಗ ಒಂದು ಸಾಮರಸ್ಯ ಜೀವನ, ಅನ್ಯೋನ್ಯತೆ, ಕುಟುಂಬದಲ್ಲಿ ಒಳ್ಳೆಯ ಕುಟುಂಬಾಧಿಪತಿ ಅವನು. ಹೀಗಾಗಿ ಸ್ತ್ರೀಯರಿಗೆ ಒಂದು ಸಮಾಧಾನ, ಸೌಖ್ಯತೆಗಳು, ಒಂದು ಇಷ್ಟು ದಿವಸ ಇದ್ದಂತಹ ತೊಡಕು, ಆತಂಕಗಳು ನಿವಾರಣೆಯಾಗಿ ಒಂದು ಹೊಸ ದಾರಿ ಸಿಕ್ಕಿ ಏನಪ್ಪ ಅನಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗಷ್ಟೇ ತುಂಬ ಒಳ್ಳೆಯ ಒಂದು ಚತುರತೆ, ಬುದ್ಧಿಶಕ್ತಿ ಇದೆಲ್ಲ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಗುರುಪೌರ್ಣಿಮೆಯಿಂದ ನಿಮಗೂ ಕೂಡ ಒಂದು ಹೊಸ ಪ್ರಯತ್ನ, ಹೊಸ ದಾರಿ ನಿಮಗೂ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ. ಅದು ನೋಡಿ, ನಿಮಗೆ ಕೊನೆಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಕೋಪ, ತಾಪ ಇದಿದೆ, ಇದರ ಶಮನಕ್ಕಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗಬೇಕು, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.